ಮನುನ ಹತ್ರ ಮಾತಾಡೋದಕ್ಕೆ ನಾನು ಸುಮ್ಮನೆ ಸಿಂಧುಗೆ ಹೇಳಿದ್ರೆ ಬೆಸ್ಟು. ಆ ರಾಜಮ್ಮನು ಹಂಗೆ ಮಾತಾಡುತ್ತೆ, ಮನುನು ಹಂಗೆ ಮಾತಾಡ್ತಾನೆ, ಸುಮ್ಮನೆ ವಾದ 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 ಮಾಡ್ತಾನೆ. ಅವನ ಹತ್ರ ಯಾರು ಮಾತಾಡ್ತಾರೆ? ಹೋಗತ್ತ, ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ನಾನು ಎಂಥ ತಲೆನೋವು ತಂದಿಕೊಂಡೆ. ಸಿಂಧು ಸಿಂಧು ಸಿಂಧಂಗೆ ಹೇಳ್ತೀನಿ, ಹೇಳಿದ್ರೆ ಚೆನ್ನಾಗಿ ಬೈತಾಳೆ. ಗೊತ್ತಾಗಲ್ವ ಯಾಕೆ ಹಿಂಗೆ ಮಾಡಕ್ಕೆ ಹೋಗಿದ್ದೆ ಅಂತ ಹೇಳಿ. ಪಾಪ ಇವಳು ಅಲ್ಲೆಲ್ಲಿ ಯಾಕೋ ಕಿಕ್ಕೊಂಡಿಲ್ಲ ಅಂದ. ಆ ಅಮ್ಮ ಒಂದೇನೆ ಆ ರಾಜಮ್ಮ. ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಹೇಳಿ ಎಂಬುದು. ಇವಳು ಅಲೇ ಬಿಡು ನೀ ಅಷ್ಟೇ ಹಣೆ ಬರ ಅಂತೇಳಿ ಸುಮ್ಮನೆ ಮಾಡಿ ಓಟು ಅಂತರ್ತ ಯಾರು ಬಡ್ದಾಡಕ್ಕೆ ಹೋಗ್ತಾರೆ. ಸುಮ್ಮನೆ ಯಾಕತ್ತ ಇನ್ನೇನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ಪಾಡಿ ಇವಳು ಕೆಲ್ಸಕ್ಕೆ ಹೋಗ್ತಾಳೆ. ಏನೋ ಮನೆಗೆ ಏನು ಬೇಕಾದ್ನ ಏನು ನಿಂತ್ಕೊಂಗಿಲ್ಲ, ಮುಂದಕ್ಕೆ ತೆಗಿಯಂಗಿಲ್ಲ, ಜೀವನ ಮಾಡೋಕ್ಕೇನು ದುಡಿತೀವಿ ಅಂತ ಹೇಳಿ ಪಾಪ ಹೋಗ್ತಾಳೆ. ಪಾಪ ಹೋಗಿ ದುಡ್ಕೊಂಡು ಮನೆಗೆಲ್ಲನ ಸಾರು ಮಾಡಿಕೋದು ಎಲ್ಲ ಮಾಡೋದು ಮಾಡ್ತಾಳ. ಇನ್ನೇನು ಮಾಡೋದು. ಉಂಬಲ್ ಮಾತ್ರ ಸೆನಾ ಕುಂತ ನೋಡಮ್ಮ, ಒಂದು ತೆಟ್ಟೆ ಅನ್ನ ಕುಗ್ತಾನೆ. ಏನ್ ಚೈತ್ರಕ್ಕ ಕರದ್ರ? ಅವನೇ ಮನೆ ತಕ್ಕೆ ಬರೋಣ ಅನ್ಕಂಡೆ. ಅಯ್ಯಮ್ಮ ನಿಮ್ಮ ಅತ್ತೇನೋ ಇರುತ್ತೆ, ಅವನು ಇರ್ತಾನೆ ಅಂತೇಳಿ ಅದಕ್ಕೆ ನೀನು ಇಲ್ಲಿ ಹೋಗ್ತಿದ್ದಲ್ಲ, ಅದಕ್ಕೆ ಕರೆದೆ. ಏನೇ ಹೋಗಮ್ಮ, ಏನೋ ಕರ್ಕೊಂಡೋಗಿ ಅವನ್ನ ನಾವು ಕೆಲ್ಸಕ್ಕೆ ಇಟ್ಕೊಂಡು ನಾವು ಗಾಡಿ ಕೊಡ್ಸಿದ್ಕೆ ಸ್ವಂತ ದುಡ್ಡು ಕಂತನ ಕೊಡಿಸ್ಲಿಲ್ಲ ನಾನು. ಅಲ್ಲ ನನ್ನ ದುಡ್ಡು ಕೊಟ್ಟು 1.5 ಲಕ್ಷ ರೂಪಾಯಿ ಗಾಡಿ ಕೊಡಿಸಿ ಬಿಡು ಕೆಲಸ ಮಾಡ್ತಾನೆ ಅಂತ ಬರೀ ಓಡಾಡೋದೆ ಕಣೆ, ಕೆಲಸನೇ ಮಾಡಲ್ಲ. ಯಾರನ್ನ ಬಂದ್ರು ಹೋಗಪ್ಪ ಕೊಡು ಅಂತಂದ್ರೆ ಹೋಗಕ್ಕ ನೀನೇ ಕೊಡು ಅಂತ ನಮ್ಮ ಹತ್ರನೇ ಹೇಳ್ತಾನೆ. ಅವನೇ ಓನರ್ ಆಗ್ಯವನೇ, ನಾವೇ ಕೆಲಸದವ್ರಾಗಿದ್ದೀವಿ. ಮಾಡಲ್ ಕಣಮ್ಮ ಸುಮ್ಮನೆ. ಕೈ ಬಾಯಿ ಸುದ್ವಿಲ್ಲ. ನೀನೇನೋ ನನ್ನ ಕೈ ಚೈತ್ರ ಕೈಯೋ ಕರ್ಕೊಂಡೋಗಿ 2 ದಿವಸಕ್ಕೆ ಹಿಂಗೆ ಹೇಳುತ್ತೆ ಅಂತ ನೀನು ಅನ್ಕೊಂಡ್ರು ಪರವಾಗಿಲ್ಲ. ಅಯ್ಯೋ ನಾಳೆ ಬರೋ ನಾನು ನೋಡ್ಕೊಂಡಿದ್ದೀನಿ ತಗೊಳಕ, ನಾನು ಬೈದಿದ್ದೀನಿ ನಿನ್ನ ಕೈ ಬಾಯಿ ಸುದ್ವಾಗಿಲ್ಲ ಅಂತ ಹೇಳಾಕ. ನಾನು ಏನೋ ಬಿಟ್ರೆ ಗತಿ ಇಲ್ಲ, ಬಿಟ್ರೆ ಸುಮ್ಮನೆ ಯಾಕೆ ಅಂತ ಹೇಳಿ ಏನೋ ಹೆಂಗೋ ಒಂದಿಷ್ಟು ಹೆಚ್ಚಾಗಿ ಮಾಡ್ತೀನಿ ಅತ್ತಾಗೆ. ನಮ್ಮ ಅತ್ತೆನೂ ನೋಡ್ಕೋಬೇಕಾ, ಹೆಂಗೋ ನಮ್ಮಿಬ್ರಿಗೂ ಅಂಬೋದೇನು ಒಂದಿಟ್ಟು ಹೆಚ್ಚಾಗುತ್ತೆ ಅತ್ಲಾಗ ಹಾಕನತ್ತ ಅಂತ ಹೇಳಿ ಹಾಕ್ತೀನಿ ಅವನಿಗೆ ಒಂದಿಟ್ಟು ಮುದ್ದೇನ ಅಷ್ಟೇನೆ. ಇನ್ನೇನು ಮಾಡೋಣಕ್ಕ, ಏನು ಮಾಡೋಣ ಹೇಳು? ನಾನು ಏನು ಆಲೇನೆ ಲೆಕ್ಕ ಕಿಕ್ಕಮ್ಮಕ್ಕೆ ಹೋಗಿಲ್ಲ. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ ಹೇಳಕ್ಕ. ನಾನು ಆಲೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಚೈತ್ರ ಅಕ್ಕ. ನೋಡಮ್ಮ, ನೀನು ಒಬ್ಳೆ ಎಷ್ಟು ದುಡಿತೀಯ ಅಲ್ಲ, ದುಡ್ದು ಮನೆಯಾಗೆಲ್ಲ ನೋಡ್ಕೊಂಡು ಎಲ್ಲ ಮಾಡ್ತೀಯ. ಎಲ್ಲೇ ಅದೆಲ್ಲ ತಕ್ಕ ಹಿಂಗೆ ಅಂದ್ರೆ ಯಪ್ಪ ನೀನಾಗತ್ತೆ ಸುಧಾರಿಸ್ತೀಯಮ್ಮ. ನನ್ನಂತಳಾಗಿದ್ರೆ ಸುಧಾರಿಸ್ತಿರ್ಲಿಲ್ಲ. ಎಷ್ಟು ನೀನು ತಾಳ್ಮೆಯಿಂದ ಇದೆಯಾ ಅಲ್ವೇ? ಎಷ್ಟು ತಾಳ್ಮೆಯಿಂದ ನಾವು ನೋಡ್ಕೊಂಡು ಹೆಂಗೆ ಅವನಿಗೆ ಅವ್ನು ಮಾಡಿಕೊಂಡು ಹೆಂಗೆ ನೋಡ್ಕೊಂತೀಯ ನೋಡು ಅವನ್ನ. ನಾನು ಅವಾಗ ಫಸ್ಟಿಗೆ ಬೇಜಾರ ಮಾಡ್ಕೊಂತಿದ್ದೆ. ಇನ್ನೇನು ಮಾಡೋಣ ಈಗ, ದಿನ ಅದೇ ಅಂತಂದ್ರೆ ದಿನ ಈಗ ಒಂದಿನಲ್ಲ ಒಂದು ಕತೆ ಅಲ್ಲ, ಮದುವೆ ಆದಾಗಿಂದಲೂ ಅಷ್ಟೇ. ಸೋಂಬೇರಿ ಅಂದ್ರೆ ಮನು ಅಂತೇಳಿ ಅವ್ನು ನಾಳೆ ಈ ಊರಿಗೇನೆ ಹೆಸರುವಾಸಿ ಆಗ್ಯವನಿ. ಅವ್ನು ನಿನ್ನೇನಕ್ಕ ಅಂಬಕ್ಕೆ ಹೋಗೋಣ ನಾನು? ನಿನ್ನ ಕೆಲಸ ಮಾಡೋಗಪ್ಪ ಅಂತೇಳಿ ಅಲ್ಲಿ ಹೇಳಿ ಸಾಕಾಗಿ ಇನ್ನೇನು ಮಾಡ್ತಾರೆ ಹೇಳಿ? ಎಷ್ಟು ಹೇಳೋಕ್ಕಾಗುತ್ತಕ್ಕ ಹೇಳೋರು? ಅವ್ರ ಮನ್ಸಿಗೆ ಬರ್ಬೇಕಕ್ಕ. ಯಾವುದೊಂದು ವಿಚಾರನೇ ಆಗಲಿ ಅವ್ರ ಮನ್ಸಿಗೆ ಬರಬೇಕು. ನಾನು ಹಿಂಗೆ ಮಾಡ್ಬೋದೆ ಬೇಕೋ ಬೇಡವೋ ಅಂತೇಳಿ ಅವ್ರ ಮನ್ಸಿಗೆ ಬರಬೇಕು. ಒಬ್ಬರಿಂದ ಹೇಳಿಸ್ಕೊಂಡು ಕೆಲಸ ಮಾಡಬಾರ್ದಕ್ಕ ಯಾವತ್ತೂ. ಯಾವ ಕೆಲಸನೇ ಆಗಲಿ ಒಬ್ಬರಿಂದ ಮಾಡು ಮಾಡು ಅಂತ ಹೇಳಿಸ್ಕೊಂಡು ಬಲವಂತ ಮಾಡಿದ್ರೆ ಅದು ಕೆಲಸ ಅನ್ನಿಸ್ಕೊಳಲ್ಲ. ನಮ್ಮ ಮನ್ಸಿಗೆ ಬರ್ಬೇಕು, ನಾವು ಮಾಡಬೇಕು. ಸುಮ್ಮನೆ ಯಾಕೆ ಕುಕ್ಕೋಬೇಕು, ನಾವು ಯಾಕೆ ಸೋಂಬೇರಿಗಳಾಗಬೇಕು ಅಂತ ಅವ್ರ ಮನ್ಸಿಗೆ ಬರ್ಬೇಕಕ್ಕ. ನಾಳೆ ಇನ್ನೇನು ಮಾಡೋಕ್ಕಾಗಲ್ಲಮ್ಮ ಅಲ್ಲೇ. ಅಲ್ಲೇನೆ ನೀನು ಕಲ್ಲು ಇದ್ದಂಗೆ. ಬಿಡತ್ತ ಅಂತ ಸುಮ್ಮನೆ ಹಾಕ್ತೀಯ. ಸುಮ್ಮನೆ ಈಗ ದಿನ ಗುದ್ದಾಡಿರಿ ಸುಮ್ಮನೆ ನೋಡಿ ಎಲ್ಲ ಆಡ್ಕೊಂತಾರೆ. ಅಯ್ಯೋ ಇವಕ್ಕೇನು ಬಂದಿದ್ದ ದಿನ ಜಗಳ ಆಡ್ತಾರೆ. ಇವಳು ಸುಮ್ಮನೆ ಇರೋಕ್ಕಾಗಲ್ವ? ಕಂಡು ಕೊಟ್ಟು ಅವನ ಮೇಲೆ ಹಂಗೆ ಹಿಂಗೆ ಹೋಗ್ತಾಳೆ ಅಂತೀವೆಲ್ಲ ಮಾತು ಕೇಳಿದ್ದೀನಿ ನಾನು. ನಮ್ಮ ಅತ್ತೇನೆ ಅವ್ನು ಹಂಗೆ ಕಣೆ, ನೀನು ಸುಮ್ಮನಿರಿ ಅಂತೇಳಿ ನಮ್ಮ ಅತ್ತೇನೆ ಅಂತೈತಿ. ಅದಕ್ಕೆ ಆತ ಯಾಕ ನಾನು ಆಲೆ ಚೈತ್ರಕ್ಕೆ ಯಾಕೆ ಮಾತಾಡಕ್ಕೆ ಹೋಗಲ್ಲ ಕಣ. ಚೈತ್ರಮ್ಮ ನೀನು ಯಾಕೆ ಕೊಡ್ಸಕ್ಕೆ ಹೋದೆ? ನಮ್ಮ ತಗೋನವ್ನು ಮಾತಾಡ್ಬೇಕಾ? ಸುಮ್ಮನೆ ಅಪ್ಪನ ಕರ್ಕೊಂಡು ಗಾಡಿ ಕೊಡ್ಸಿದ್ಯಾ? ಗೊತ್ತಿಲ್ಲ, ನೀ ಕೊಡಿಸ್ದಾಗ್ಲೇ ಗೊತ್ತಾಗಿದ್ದು. ಏನು ಮಾಡ, ನಮ್ಮ ಕೆಲ್ಸಕ್ಕೆ ಬರ್ತಾನೆ ಹೋಗ್ತಾನೆ ಅಂತ ಕೊಡಿಸ್ದೆ, ಹಿಂಗಾಯ್ತು. ಕೊಡಲ್ಲ ಅಂತಾನೆ ಇವಾಗ. ಅವನಿಗೆ ನಿನ್ನ ಕೆಲಸ ಇಲ್ಲ, ನನಗಿನ್ನು ಗಾಡಿ ಕೊಟ್ಟುಬಿಟ್ರೆ ಮುಗೀತು. ನೀನು ಹೋಗ್ತಾನೆ ಸುಮ್ಮನೆ. ಅಯ್ಯ ಅವನಿಗೆ ಗಾಡಿಗೆ ಸಿಕ್ಕಿಬಿಟ್ರೆ ಅಯ್ಯಯ್ಯಪ್ಪ ಅವನ್ನೆಲ್ಲ ಹಿಡಿಯೋಕ್ಕಾಗುತ್ತೆ. ಅದಕ್ಕೆ ಮತ್ತೆ ನಾವು ಯಾವ ಗಾಡಿ ನಮ್ಮಂತಕ್ಕೆ ಬಂದ್ರು ನಮ್ಮ ಅಯ್ಯಪ್ಪನ ಗಾಡಿ ನಾವು ಕೊಡ್ತಿರ್ಲಿಲ್ಲ ಅವ್ನ ಕೈಯಕ್ಕೆ. ಬೇಡ ಕೊಡೋದು ಬೇಡ ಅಂತೇಳಿ ನಾವು ಕೊಡ್ತಿರ್ಲಿಲ್ಲ ಕಣಮ್ಮ. ನಮ್ಮ ಅಯ್ಯಪ್ಪೇ ಇಲ್ಲ ಬೀಗಿಲ್ಲ ಅಂದ್ಬಿಡೋದು. ಬೀಗ ಅತ್ತ ಇಕ್ಕಿದೀವಿ, ಪೆಟ್ರೋಲ್ ಇಲ್ಲ ಅಂತ ಯಾತನ ಒಂದು ಅಂದ್ಬಿಡೋದು. ನಮ್ಮ ಮನೆಯಾಗೆ ಕೊಡ್ತಿರ್ಲಿಲ್ಲ ಅಯ್ಯಪ್ಪ. ಇಂಥವ್ರು ಅಂತೇಳಿ ಕಂಡು ಕೊಟ್ಟು ಅವ್ರಿಗೆಲ್ಲ ನಾವು ಕೊಡೋಕ್ಕಾಗಲ್ಲ ಬಿಡು. ಅಂಥವ್ರಿಗೆಲ್ಲ ಕೊಟ್ಟುಬಿಟ್ರೆ ಅಷ್ಟೇ. ಅಲ್ಲ ನೀನು ಹೋಗಿ ಕಂಡು ಕೊಟ್ಟಿದ್ಯಮ್ಮ. ಹೋಗತ್ತೆ ಎಂಥ ಕೆಲಸ ಮಾಡ್ಕೊಳಂಗಾತು. ಹೆಂಗ ಹೇಳಮ್ಮ ಸಿಂಧು ನೀನೊಂದಿಟ ಮಂತಕ್ಕೆ ಹೋದಾಗ ಹೇಳು. ಸರಿ ಆಯ್ತು ಹೇಳಕ್ಕ, ಹೇಳ್ತೀನಿ. ನೀನು ಮಾಡೋದು ಹೇಳ್ತೀನಿ, ಹೇಳು ನಡಿಯಮ್ಮ. ಅಲ್ಲಿ ಮಂತಾಗಿದ್ರೆ ಹೇಳೋಕ್ಕಾಗುತ್ತೆ ನೋಡಿ, ಹೇಳೋಣ. ಹೆಂಗ ಹೇಳಿ ಹಿಂಸಿಂದ ನಮಗೆ ನೋಡೋಣ. ಅದಕ್ಕೆ ಅವನು ಶೋರೂಮ್ದಾಗೆ ದುಡ್ಡು ಕೊಡೋ ಸಮೇತನ ಅವ್ನು ಅಂತಾಗಿ ಇಸ್ಕೊಂಡು ಕೊಟ್ಟ. ಇವಾಗ ಅಲ್ಲಿ ಶೋರೂಮ್ಗೆ ಹೋಗಿದ್ರೆ CC ಕ್ಯಾಮ್ರಾದಾಗ ಯಾರು ದುಡ್ಡು ಕೊಟ್ಟಿದ್ರು ಏನು ಎತ್ತ ಅಂತ ಗೊತ್ತಾಗೋದು. ನಾನು ದುಡ್ಡು ಕೊಡಬೇಕಾಗಿತ್ತು. ಏನು ಮಾಡ್ತೀಯ ಇವಾಗ ಅವನ ಕೈಯಿಂದ ಕೊಡಿಸ್ದಂಗಾತು. ಏನು ಮಾಡೋದು ಏನು? ಇವಾಗ ಅವನ ಹೆಸ್ರು ಮಾಡಿಸಿರೋದೇ ನಮ್ಮ ತಪ್ಪು. ನಮ್ಮ ಅಯ್ಯಪ್ಪನ ಹೆಸ್ರಿಗೆ ಕೊಡಿಸ್ಬೇಕಾಗಿತ್ತು ನಾನು. ಏನೋ ಬೇಡತ್ತ ದುಡ್ಡು ತೀರಿಸ್ತಾನೆ ಅಂತ ನಂಬಿ ಕೊಡ್ಸಿದ್ಕೆ ನೋಡಿ ಹಂಗಾಯ್ತು.
ನೋಡೋಣ, ಸಿಂಧಿಗೆ ಹೇಳಿದ್ದೀನಿ, ಅದೆಲ್ಲ ಏನಂತಾನೆ ಏನು ಎತ್ತ ಅಂತ ನೋಡೋಣ ತಗ. ನಾವು ಆಲೇನೆ ತಲೆ ಕೆಡಿಸಿ ಅಮ್ಮಂಗೆ ಸುಮ್ಮನಾಗಿದ್ವಿ. ನಾವೇನೋ ಬೆಳತ ಚೈತ್ರ ಕೆಲಸ ಕೊಡೋತತ್ತ ಕೆಲಸ ಕರ್ಕೊಂಡೋಗಿ ಯಾವ್ದಾನೋ ಕೆಲಸ ಮಾಡಲಿ ಈ ಸಂತನು ಕುಕ್ಕಣವನೆ ಅಂತ ನಾವು ಅನ್ಕೊಂಡು ಅದು ನೋಡಿದ್ರೆ ಚೈತ್ರಕ್ಕ ಹಿಂಗೆ ಗಾಡಿ ಕೊಡಿಸ್ಬಿಡ್ತು 1.5 ಲಕ್ಷ ರೂಪಾಯಿ. ಮಲ್ಲ ನಾವು ಯಾರೂ 1 ರೂಪಾಯಿ ಕೊಡ್ತಿರ್ಲಿಲ್ಲ, ಆ ಚೈತ್ರಕ್ಕ 1.5 ಲಕ್ಷ ಕೊಟ್ಟು ಗಾಡಿ ಕೊಡಿಸ್ದಂಗಾತು. ನೋಡು, ನಾವು ಸಂಗೀತ ಮೇಲೆ ಸಿಟ್ಟಿಗೆ ಕೊಡಿಸ್ದಂಗಾತು. ಸುಮ್ಮನಿದ್ರೆ ಆಗ್ತಿರ್ಲಿಲ್ಲ. ಎಷ್ಟು ಇದು ಗೊತ್ತೇ, ಭಾಳ ಕಷ್ಟ ಅವನ ಹತ್ರ ಇಸ್ಕೊಂಬಂದಿವ ಬೀಗನ. ಅವನ ಹೆಸ್ರು ಬೇರೆ ಐತಲ್ಲ. ಈಗ ಏನು ಮಾಡೋದು, ಇವಾಗ ಅವನು ನನ್ನ ಹೆಸ್ರಿಗೆ ಐತೆ ಅಂತೇಳಿ ಇದು ಮಾಡ್ತಾನೆ. ಬಾರಪ್ಪ ಬಾ, ನೀನು ಅಂಗಡಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರದ್ದೇನು ಬೈಕ್ ಕೊಡ್ಸಿರೋದು ನಾವು ವಾಪಸ್ ಕೊಟ್ಬಿಡು. ಬೇಡ, ಒಬ್ಬರದಿಕ್ಕೆ ಮದು ಬೇಡ. ನಂದು ಕಣೆ ಅದು ಬೈಕು, ನಂದು. ಅವ್ರಿಗೆ ಯಾಕೆ ಕೊಡೋದು ವಾಪಸ್? ನಿಂದೊಳೆ ಚೆನ್ನಾಯ್ತಮ್ಮ. ನಂಗೆ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರು, ಸುಮ್ಮನೆ ಕೆಲಸದಿಂದ ತೆಗ್ದು ಹಾಕಿಲ್ಲ ಅಂದಮೇಲೆ ಇವತ್ತು ಅವ್ರು ನನಗೆ ಬೈಕ್ ಫ್ರೀಯಾಗಿ ಕೊಡಬೇಕು. ನಂದೇ ಬೈಕ್ ಅದು, ಅವ್ರದ್ದೇನಲ್ಲ. ನಂದೇ. ಸುಮ್ಮನೆ ಕೊಡು, ಅವ್ರ ಹತ್ರ ಇಲ್ಲದ ಇದು ಮಾಡಕ್ಕೆ ಹೋಗ್ಬೇಡ, ಅವರು ಬಿಡಲ್ಲ. ಅದು ಹೆಂಗೆ ಬಿಡ್ತಾರೆ? ನೀನು ಕೆಲಸನ ನ್ಯಾವ್ಯಾಗ ಮಾಡ್ಬೇಕಾಗಿತ್ತು ಕಣಪ್ಪ. ಕೆಲಸ ನ್ಯಾವ್ಯಾಗ ಮಾಡ್ಕೊಂಡು ಹೋಗಿದ್ರೆ ಅವ್ರ ಹಂಗನ ಸುಮ್ಮನಾಗಾರ. ಕೆಲಸ ನ್ಯಾವ್ಯಾಗ ಮಾಡ್ದಿಲ್ಲದ ಯಾರಿಕೆ ಅಂತಾರೆ. ಸುಮ್ಮನೆ ಕೊಡಪ್ಪ, ಅವ್ರಿಗೆ ಕೊಟ್ಬಿಟ್ರೆ ಯಾವ್ದು ಇರಲ್ಲ. ಇಲ್ಲ, ನಾನು ಕೊಡೋ ಸೀನ್ ಇಲ್ಲಿ ಬಿಡು. ಅಲ್ಲ, ನಾನು ಯಾಕೆ ಕೊಡಲಿ? ನಿಮ್ದೊಳೆ ಚೆನ್ನಾಗೈತಲ್ಲ, ನಾನು ಕೊಡೋದೆಲ್ಲ ಇಲ್ಲ. ನಾನು ಇದು ಕೇಳಕ್ಕೆ ಹೋಗಿಲ್ಲ, ಅವರೇ ಕೊಡ್ಸಿರೋದು. ಈಗ ಎಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ. ನಾನು ದುಡ್ಡು ಕೊಟ್ಟು ನಾನು ತಾಂಡಿರೋದು ಹೊಟ್ಟೆಯಲ್ಲಿ, ಅವ್ರು ಕೊಟ್ಟಿಲ್ಲ ನನಗೆ. ಏಯ್, ಒಳ್ಳೆ ಮಾತನಾಗ ಹೇಳ್ತೀನಿ, ಸುಮ್ಮನೆ ಕೊಡು. ಏನಕ್ಕೆ ಇದು ಮಾಡ್ತೀಯತ್ತ? ನೀನು ಅಲ್ಲ, ನೀನು ಎಷ್ಟು ದಿನ ಆದ್ರೂ 10,000 ದುಡಿಯೋಕ್ಕಾಗಿಲ್ಲ ನಿನ್ನ ಕೈಲಿ ಅಂತನೂ ನೀನು 1.5 ಲಕ್ಷ ಕೊಟ್ಟು ಗಾಡಿ ತಾಂತೀಯ. ಸುಮ್ಮನೆ ಆ ಚೈತ್ರಕ್ಕೆ ಕೊಡ್ಸಿರೋದನ್ನ ಕೊಡಪ್ಪ. ಹಿಂಗೆ ಸುಳ್ಳು ಹೇಳೋದು ಕಲಿಬೇಡ. ಸುಮ್ಮನೆ ಯಾಕೆ ಹಿಂಗೆ ಇದು ಮಾಡ್ತೀಯ? ಅವರು ಬೇಡ ಅಂತ ಹೇಳ್ತವ್ರೆ, ಬೇಡ ಅಂದರೆ ಬೇಡ ಅಷ್ಟೇ. ಸುಮ್ಮನೆ ಕುಕ್ಕಳಪ್ಪ, ನೀನೇನು ಯಾಕೆ ಕೆಲಸ ಮಾಡಬೇಡ, ಏನು ಬೇಡ. ಸುಮ್ಮನೆ ಕುಕ್ಕ. ಹೆಂಗ ನಾನು ಮಾಡಿಕ್ತೀನಿ, ಹೆಂಗ ನಾನು ದುಡ್ಕೊಂಬತ್ತೀನಿ, ಹೆಂಗ ಆಗುತ್ತೆ. ನನ್ನ ಪಾಡಿಗೆ ನಾನು ಹೆಂಗ ದುಡಿತೀನಿ ಅಂತ ಸುಮ್ಮನೆ ಕೊಡಪ್ಪ. ಅವ್ರ ಯಾಕೆ ಆಗ್ಲೆಲ್ಲ ಕೇಳಿಸ್ಕೋಬಾರ್ದು. ಯಾಕೆ ಒಬ್ರದ್ದು ಯಾತ ಇಕ್ಕೊಂಡ್ರೆ ನಮ್ಗೇನು ಬರಂಗೈತೆ ಹೇಳು? ಅವ್ರಿಗೆ ಕೊಟ್ಬಿಡ್ಬೇಕು. ಸುಮ್ಮನೆ ಕೊಡು. ಈಗ ಕೆಲ್ಸಕ್ಕೆ ನಾನು ಹೋಗ್ತಿದ್ರೆ ಬಿಡಪ್ಪ, ಕೆಲ್ಸಕ್ಕೆ ಹೋಗ್ತಾ ಇದೀಯ ಅನ್ಬೋದು. ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ಸುಮ್ಮನೆ ಕೊಟ್ಬಿಡು. ಸುಮ್ಮನೆ ಯಾಕೆ ಅವ್ರ ಹತ್ರ ಒಂದು ಮಾತು ಅನ್ನಿಸ್ಕೊಂಬದು ಹೇಳು? ಈಗ ನಾವು ದುಡ್ದು ತಗೋಬೇಕು ಅಂಬದ ಇರ್ಬೇಕೆ ಹೊರ್ತನು ಸುಮ್ಮನೆ ಕಂಡಾರ ಇದಕ್ಕೆ ಯಾವತ್ತೂ ಆಸೆ ಪಡಕ್ಕೆ ಹೋಗ್ಬಾರ್ದು. ನಾವು ದುಡ್ದು ಏನಂತ ಬೈಕ್ ತಗೊಂಬೋದೇನು ದೊಡ್ಡ ನಿನಗೆ? ಗಳಪ್ಪ, ನೀನು ಇಷ್ಟುದ್ದಾದಪ್ಪ ಹಿಂಗಿದೀಯ. ನಿನ್ನಂತವನಿಗೆ ಬೈಕ್ ತಗೊಂಬೋದು ಯಾವ್ದು ದೊಡ್ಡ ವಿಷಯ ಹೇಳು? ಅಲ್ಲ, ನೀನೇ ಯೋಚನೆ ಮಾಡು. ಬೈಕ್ ತಗೊಂಬೋದು ಯಾವ ದೊಡ್ಡ ವಿಷಯ? ನೀನು ಅವ್ರ ಅಂಗಡಿಗೆ ಬತ್ತಾ ಹೋಗೋಕ್ಕೆ ಅವ್ನಿಗೆ ಅನುಕೂಲ ಆಗಲಿ ಅಂತ ಕೊಡ್ಸವ್ರೆ. ಇವಾಗ ಅವ್ರಿಗೆ ಪಾಪ ಅಷ್ಟು ಸಂಗೀತ ಬೇರೆ ಸೂಪರ್ ಮಾರ್ಕೆಟ್ ಮಾಡೋಳಂತೆ. ಅದಕ್ಕೇನೆ ಎಲ್ಲ ಹಿಂಗಾಗಿರೋದಕ್ಕೆ ಅವರು ಬೇಜಾರಾಗ್ಯವ್ರೆ. ಅದಕ್ಕೆ ಅತ್ತ ಸುಮ್ಮನೆ ದಾರಿ ಕೊಟ್ಬಿಡು. ಅವ್ರಿಗೂ ತುಂಬ ಲಾಸ್ ಆಗುತ್ತೆ. ನಿನ್ಗೆ 1.5 ಲಕ್ಷ ಬಂಡವಾಳ ಹಾಕಿ ಸುಮ್ಮನೆ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೆ ಹೇಳು? ನೀನೇ ಯೋಚನೆ ಮಾಡು. ನೀನು 10 ರೂಪಾಯಿ ದುಡ್ಡ ಯಾರಿಗಾನ ಕೊಡೋದಿದ್ರೆ, ನಿನಗೆ ಕೊಡೋರಿದ್ರೆ ನೀನು ಸುಮ್ಮನಂತೂ ಬಿಡಲ್ಲ, ಹೋಗಿ ಇಸ್ಕೊಂಬಂದ್ಬಿಡ್ತೀಯ. ಆದ್ರೆ ನೀನು ಕೊಡೋದಾದ್ರೆ ನೀನು ಕೊಡಲ್ಲ. ಅಯ್ಯೋ, ಅಂಗಡಿಗೆ ಸಾಲ ಮಾಡಿಬಿಟ್ಟಿದ್ಯಾ ಅಲೇನೆ. ಅಯ್ಯೋ, ಸವಿತಕ್ಕನ ಅಂಗಡಿ ಅಲೇನೆ. ದೀಪಕ್ಕನ ಅಂಗಡಿ ದೀಪರ ಅಂಗಡಿಗೆ ಏನು ಕೊಡಲಿಲ್ಲ. ದೀಪರ ಅಂಗಡಿಗೆ ಕೊಟ್ಟಿಲ್ಲ ಬಿಡು. ದೀಪರ ಅಂಗಡಿಗೆ ಕೊಡಲಿಲ್ಲ. ಅಲ್ಲೇ ಅಂಗಡಿ ಸಾಲ ಆಗ್ಯಾವ. ಮಸ್ತ್ ಅಂಗಡಿಗೆ ಅಲ್ಲೇ ಸಾಲ ಮಾಡಿ ಅವ್ರು ತುಂಬ ಸಾಲ ಮಾಡಿರೋದೆ. ದೀಪನ ಸಂತಾಪ ನೋಡ್ಕೊಂಡಿದ್ರಲ್ಲ, ಅವ್ರು ಕೊಟ್ಟಿಲ್ಲ. 1 ರೂಪಾಯಿನೂ ಸಾಲ ಕೊಡಲಿಲ್ಲ ಬಿಡು. ರೀತಕ್ಕನ ಅಂಗಡಿಗೆ ಅವಾಗ ರೀತಕ್ಕ ಮಾಡ್ಬೇಕಾದ್ರೆ ಅಲ್ಲೂ ಇಸ್ಕೊಂಡಿದ್ನೇನಪ್ಪ. ಎಲ್ಲಾತಾಗೂ ಸಾಲ ಎಲ್ಲ ಸಾಲ ಮಾಡಿರೋದೆ. ಯಾರಿಗೂ 1 ರೂಪಾಯಿ ದುಡ್ಡು ತಿರ್ಗಿಸ್ಕೊಟ್ಟೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರ, ನಾನು ಚೈತ್ರಕ್ಕ ಕೊಡ್ಸಿರೋ ಗಾಡಿನ ವಾಪಸ್ ಕೊಟ್ಬಿಡಪ್ಪ ಅಂತ ನಾನು ಬೈತಾ ಇದ್ದೀನಿ. ಆದರೆ ನಾನು ಕೊಡಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾವನೆ. ಬೇರೆ ವಸ್ತುಗಳನ್ನ ಇಟ್ಕೋಬಾರ್ದು, ಕೊಟ್ಬಿಡು ಅವ್ರಿಗೆ ಅಂತೇಳಿ ಹೇಳ್ತಾ ಇದ್ದೀನಿ. ಕೇಳ್ತಿಲ್ಲ. ನನಗಾಲೇ ಚೈತ್ರಕ್ಕೆ ಏನತ್ತೆ, ಅಯ್ಯೋ ನೀನು ಹೆಂಗಿದ್ಯಮ್ಮ ಅಂತ. ನಾನಿಲ್ಲಿ ನೋಡ್ರಿ, ನಾನು ನಮ್ಮ ಅಮ್ಮರ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ. ನನಗೆ ಅವಾಗ ಬೇರೆ ಹುಷಾರಿರಲಿಲ್ಲ. ಹೆಂಗೋ ದೇವರು ಚೆನ್ನಾಗಿ ವಾಸಿ ಆಯಿತು. ಅವಾಗೆಲ್ಲ ದೇವ್ರ ದಯದಿಂದ ಚೆನ್ನಾಗಿ ವಾಸಿ ಆಯಿತು. ಅವಾಗಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಪಾತಣ್ಣರು ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಏನು ಮಾಡ್ತಿದ್ದಿ? ಸುಮ್ಮನೆ ಯಾಕೆ ಅಂತೇಳಿ ಅಲ್ಲೇ ನಮಗೂ ಹೇಳಿ ಸಾಕಾಯ್ತು. ಕೆಲ್ಸಕ್ಕೆ ಹೋಗಪ್ಪ, ದುಡಿಯಪ್ಪ ಅಂತ ಹೇಳಿ ಸಾಕಾಯ್ತು. ಇನ್ನೇನು ಹೇಳಿ ಸಾಕಾಗಿ ಇನ್ನೇನು ಮಾಡ್ತಾರೆ ಹೇಳು? ಅವ್ರ ಪಾಡೆಗೆ ಅವ್ರನ್ನ ಬಿಟ್ಟಂಗೆ. ಸುಮ್ಮನೆ ಮನೆಗೆ ಕೂತ್ಕೊಳ್ಳಪ್ಪ, ಮುದ್ದೆ ಇಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.